ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ವೆನಿಜುವೆಲಾದ ಅಧ್ಯಕ್ಷರನ್ನ ಬೆಡ್ರೂಮ್ಗೆ ನುಗ್ಗಿ ಆತನ ಹೆಂಡತಿಯ ಜೊತೆಯಲ್ಲಿ ಇಬ್ಬರನ್ನು ಸಹ ಅಮೆರಿಕದ ಸ್ಪೆಷಲ್ ಫೋರ್ಸ್ ಬಂಧಿಸಿ ಅಮೆರಿಕಾಗೆ ಕರ್ಕೊಂಡು ಹೋಗಿದೆ ಅನ್ನುವಂತಹ ಸುದ್ದಿಯನ್ನ ನೀವೆಲ್ಲರೂ ಸಹ ನಿನ್ನೆ ರಾತ್ರಿಯಿಂದ ನೋಡ್ತಾ ಇದ್ದೀರಿ. ಮತ್ತು ಕಳೆದ 1.5 ದಿನದಿಂದ ಒಂದು ಸುದ್ದಿ ಬರ್ತಿರೋದೇನೆಂದ್ರೆ ವೆನಿಜುವೆಲಾ ಅನ್ನುವಂತಹ ದೇಶದ ಮೇಲೆ ಅಮೆರಿಕ ಬಾಂಬುಗಳನ್ನ ಹಾಕ್ತಿದೆ, ದಾಳಿ ಮಾಡ್ತಾ ಇದೆ ಅಂತ. ಸೊ ಯಾವ್ದಿದು ವೆನಿಜುವೆಲಾ ದೇಶ? ಯಾರು ಆ ಅಧ್ಯಕ್ಷ? ಆತನ ಮೇಲೆ ಅಮೆರಿಕಾಗೆ ಯಾಕೆ ಇಷ್ಟೊಂದು ಸಿಟ್ಟು? ಮತ್ತು ವೆನಿಜುವೆಲಾ ಮತ್ತು ಅಮೆರಿಕ ನಡುವಿನ ವೈರತ್ವ ಏನು? ಅಮೆರಿಕ ಯಾವ ಕಾರಣಕ್ಕಾಗಿ ಈ ದಾಳಿಯನ್ನ ಮಾಡಿದೆ? ಯಾವ ರಹಸ್ಯ ಇದರ ಹಿಂದಿದೆ? ಆದರೆ ಇಡೀ ಜಗತ್ತಿಗೆ ಏನಂತ ಸಬೂಬು ಹೇಳ್ತಾ ಇದೆ? ಎಲ್ಲವನ್ನು ವಿವರಿಸುವಂತಹ, ಸಂಕ್ಷಿಪ್ತವಾಗಿ ವಿವರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಗಮನ ಇಟ್ಟು ಪೂರ್ತಿ ವಿಡಿಯೋವನ್ನ ನೋಡಿ. ಸೊ ವೆನಿಜುವೆಲಾ ಇರುವಂತಹದ್ದು ದಕ್ಷಿಣ ಅಮೆರಿಕ ಖಂಡದಲ್ಲಿ. ಅಲ್ಲಿರುವಂತಹ ಒಂದು ಆಯಿಲ್ ರಿಚ್ ದೇಶ, ತೈಲದಿಂದ ಸಂಪನ್ಭರಿತವಾದಂತಹ ಒಂದು ದೇಶ. ಎಷ್ಟು ತೈಲ ಇದೆ, ಏನು ಅದರ ಹಿಂದಿನ ಅಮೆರಿಕ ಹಿಂದಿನ ರಹಸ್ಯ ಉದ್ದೇಶ, ಅದನ್ನ ಆಮೇಲೆ ತಿಳಿಸ್ತೀನಿ. ಮೊದಲಿಗೆ ಏನೇನಾಯ್ತು? ಆ ದೇಶದ ವಿರುದ್ಧ 2002ರಿಂದಲೇ ಅಮೆರಿಕಾಗೆ ದೊಡ್ಡ ವೈರತ್ವ ಇದೆ. ಯಾಕಂದ್ರೆ 2002ರಲ್ಲಿ ಹೂಗೋ ಚಾವೆಜ್ ಅನ್ನುವಂಥವರು ಕ್ರಾಂತಿ ಮಾಡಿ ವೆನಿಜುವೆಲಾದ ಅಧ್ಯಕ್ಷರಾದರು. ಅವರು ಅಧ್ಯಕ್ಷರಾದ ಸಂದರ್ಭದಲ್ಲಿ ಅಲ್ಲಿ ಅಮೆರಿಕದ ಕಂಪನಿಗಳು ಲೂಟಿ ಹೊಡಿತಾ ಇದ್ವು. ಆಲ್ಮೋಸ್ಟ್ ಅರ್ಧಕ್ಕಿಂತ ಹೆಚ್ಚು ಅನಿಲ ಬಾವಿಗಳೇನಿದ್ವು, ತೈಲ ಬಾವಿಗಳೇನಿದ್ವು, ಎಲ್ಲವನ್ನೂ ಸಹ ಅಮೆರಿಕದ ಕಂಪನಿಗಳು ತಮ್ಮ ಹತೋಟಿಯಲ್ಲಿಟ್ಕೊಂಡು ಭರ್ಜರಿಯಾಗಿ ಲೂಟಿ ಮಾಡ್ತಿದ್ರು. ಯಾಕೆಂದ್ರೆ ವೆನಿಜುವೆಲಾ ಜಗತ್ತಿನಲ್ಲಿಯೇ, ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ತೈಲ ಸಂಪನ್ನ ರಾಷ್ಟ್ರ. ಅರಬ್ ದೇಶಗಳಲ್ಲೂ ಇಲ್ಲ ಅಷ್ಟೊಂದು ತೈಲ, ವೆನಿಜುವೆಲಾದಲ್ಲಿದೆ. ಸೊ ಆ ಅಮೆರಿಕ ಕಂಪನಿಗಳನ್ನು ಹೊರಗೆ ಹಾಕಿದ ತಕ್ಷಣ ಕ್ಯಾಪಿಟಲಿಸ್ಟ್ ಅಮೆರಿಕ, ಬಂಡವಾಳಶಾಹಿ ಮನಸ್ಥಿತಿಯ ಮತ್ತು ಬಂಡವಾಳಶಾಹಿಯನ್ನಾಗಿ ತನ್ನನ್ನು ತಾವೇ ಕರೆದುಕೊಳ್ಳುವ ಅಧಿಕೃತವಾಗಿ ಘೋಷಣೆ ಮಾಡಿಕೊಂಡಿರುವಂತಹ ಅಮೆರಿಕಾಗೆ ಹೊಟ್ಟೆ ಉರಿದೋಯ್ತು. ಯಾಕಂದ್ರೆ ಪಕ್ಕದ ಮನೆಯಿಂದ ಅಥವಾ ಕಂಡವರ ಮನೆಯಿಂದ ಬಿಟ್ಟಿ ಲೂಟಿ ಮಾಡ್ತಾ ಇರಬೇಕಾದ್ರೆ, ಆ ಬಿಟ್ಟಿ ಲೂಟಿಯಿಂದ ಸಾಕಷ್ಟು ಸಂಪತ್ತು ಕ್ರೋಢೀಕರಣ ಆಗ್ತಿರ್ಬೇಕಾದ್ರೆ ಅದು ಇದ್ದಕ್ಕಿದ್ದ ಹಾಗೆ ನಿಂತು ಹೋದರೆ ಯಾರಿಗೆ ಆಗ್ಲಿ ಹೊಟ್ಟೆ ಉರಿಯುತ್ರಿ. ಲೂಟಿಕೋರನಿಗೂ ಹೊಟ್ಟೆ ಉರಿಯುತ್ತೆ, ಕಳ್ಳನಿಗೂ ಹೊಟ್ಟೆ ಉರಿಯುತ್ತೆ. ಅದೇ ರೀತಿ ಈ ಕಳ್ಳ ಲೂಟಿಕೋರ ಅಮೆರಿಕಾಗೆ ಹೊಟ್ಟೆ ಉರಿದೋಯ್ತು. ಆದ್ರೆ ಏನು ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆಂದ್ರೆ ರಷ್ಯಾದ ಸಪೋರ್ಟ್ ಇತ್ತು ವೆನಿಜುವೆಲಾಗೆ, ಚೈನಾದ ಸಪೋರ್ಟ್ ಇತ್ತು, ಇರಾನ್ ಸಪೋರ್ಟ್ ಇತ್ತು, ಕ್ಯೂಬಾ ಸಪೋರ್ಟ್ ಇತ್ತು, ಪಕ್ಕದಲ್ಲೇ ಇದೆ. ಅದಕ್ಕಿಂತ ಹೆಚ್ಚಾಗಿ ಕಮ್ಯುನಿಸ್ಟ್ ದೇಶಗಳೆಲ್ಲವೂ ಸಹ ಅದರ ಸಪೋರ್ಟ್ಗೆ ನಿಂತಿದ್ವು. ಹಾಗಾಗಿ ಹೆಚ್ಚು ಏನು ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. 2013ರಲ್ಲಿ ಹೂಗೋ ಚಾವೆಜ್, ಯಾರು ಕ್ರಾಂತಿ ಮಾಡಿ ಅಧಿಕಾರಕ್ಕೆ ಬಂದ ಅಮೆರಿಕವನ್ನು ಒದ್ದು ಹೊರಗಾಕಿದ್ರಲ್ಲ, ಅವರ ನಿಧನ ಆಗತ್ತೆ. ಆ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದಂಥವರೇ ಈಗ ಇರುವ ಬಂಧಿಸಲಾಗಿರುವಂತಹ ಅಧ್ಯಕ್ಷರು. ಅವರ ಹೆಸರು ನಿಕೋಲಸ್ ಮಡುರೋ. 2013 ಮಾರ್ಚ್ 5ನೇ ತಾರೀಕು ಹೂಗೋ ಚಾವೆಜ್ ಅವರ ನಿಧನದ ನಂತರ ಅಧ್ಯಕ್ಷರಾಗಿ ಆಯ್ಕೆಯಾದರು. ಆವತ್ತಿನಿಂದಲೂ ಸಹ ಈ ನಿಕೋಲಸ್ ಮಡುರೋ ಮೇಲೆ ಸಾಕಷ್ಟು ಒತ್ತಡ ಹೇರ್ಕೊಂಡೇ ಬರ್ತಿತ್ತು ಅಮೆರಿಕ. ಆ ತೈಲಕ್ಕೋಸ್ಕರ ಮತ್ತೆ ವಾಪಸ್ ಆ ದೇಶಕ್ಕೆ ಕಾಲಿಡಬೇಕು, ಆ ಸಂಪತ್ತನ್ನ ಲೂಟಿ ಮಾಡೋದ್ರಲ್ಲಿ ತಾನೇ ಮೊದಲಿಗನಾಗಿರ್ಬೇಕು ಅಂತ. ಬಟ್ ಅವಕಾಶ ಸಿಗಲೇ ಇಲ್ಲ. ಯಾಕಂದ್ರೆ ಚೈನಾ, ರಷ್ಯಾ, ಇರಾನ್, ಕ್ಯೂಬಾ ಇಂತಹ ದೇಶಗಳು ಗಟ್ಟಿಯಾಗಿ ವೆನಿಜುವೆಲಾ ಜೊತೆಯಾಗಿ ನಿಂತಿದ್ವು. ಸೊ ಅದು ಒಂದು ಕಾರಣಕ್ಕಾಗಿ, ಅವಕಾಶಕ್ಕಾಗಿ ಕಾಯ್ತಾ ಇತ್ತು ಅಮೆರಿಕ. ಯಾವಾಗ ಡೊನಾಲ್ಡ್ ಟ್ರಂಪ್ ಮೊದಲ ಬಾರಿಗೆ ಅಧ್ಯಕ್ಷರಾದರು, ಆಗ ಒಂದು ಪ್ರಯತ್ನವನ್ನ ಆರಂಭಿಸಿದ್ರು. ಒಂದು ವಿಶೇಷವಾದಂತಹ ಸುಳ್ಳನ್ನ ಬಿತ್ತಿದ್ರು. ಅಮೆರಿಕದ ಇದೊಂದು ಚಟ, ಚಾಳಿ, ಕುತಂತ್ರ, ಷಡ್ಯಂತ್ರ ಏನು ಅಂದ್ರೆ, ಯಾರನ್ನಾದ್ರೂ ಟಾರ್ಗೆಟ್ ಮಾಡುತ್ತೋ ಅವರ ವಿರುದ್ಧ ಇಡೀ ಜಗತ್ತಿನಲ್ಲಿ ಸುಳ್ಳು ಹಬ್ಬೋದಕ್ಕೆ ಶುರು ಮಾಡುತ್ತೆ. ಸುಳ್ಳನ್ನ ಹಬ್ಬೋದಕ್ಕೆ ಅದು ಸದ್ದಾಂ ಹುಸೇನ್ ಆಗಿರಬಹುದು, ಯಾರೇ ಆಗಿರಬಹುದು, ಅವ್ರ ಮೇಲೆ ಸುಳ್ಳು. ಸದ್ದಾಂ ಹುಸೇನ್ ಬಗ್ಗೆ ಏನು ರಾಸಾಯನಿಕ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡಿದ್ದಾನೆ, ಇಡೀ ಜಗತ್ತನ್ನ ನಾಶ ಮಾಡಿ ಬಿಸಾಕ್ತಾನೆ.
ಸದ್ದಾಂ ಹುಸೇನ್. ಗಡ್ಡಾಫಿನ ಕೊಲ್ಲೋದಕ್ಕೆ ಮೊದಲು ಗಡ್ಡಾಫಿ ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ, ಇಡೀ ಜಗತ್ತಿನ ಎಕಾನಮಿನ ಕೊಲಾಪ್ಸ್ ಮಾಡ್ತಾನೆ, ಇಡೀ ಜಗತ್ತಿಗೆ ಆರ್ಥಿಕ ಸಂಕಷ್ಟ ತಂದಿಟ್ಟು ಬಿಡ್ತಾನೆ, ಭಯೋತ್ಪಾದನೆಯನ್ನ ಆತ ಬೆಂಬಲಿಸ್ತಿದ್ದಾನೆ ಅಂತ ಹೇಳಿ ಗಡ್ಡಾಫಿಯನ್ನ ಮುಗಿಸಿದ್ರು. ಇದೇ ರೀತಿ ಎಲ್ಲೆಲ್ಲ ಸಾಧ್ಯ ಇದೆಯೋ ಅಲ್ಲೆಲ್ಲ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಈತನ ವಿರುದ್ಧವೂ ಸಹ, ನಿಕೋಲಸ್ ಮಡೂರೋ ವಿರುದ್ಧ ಸಹ ಏನಾದ್ರು ಕಾಯ್ತಾ ಇದ್ರು, ಸರಿಯಾಗಿ ಸಿಕ್ತು. ಈ ನಿಕೋಲಸ್ ಮಡೂರೋ ಸಹ ಏನು ತುಂಬಾ ಅಮಾಯಕ ಏನಲ್ಲ. ಸಾಕಷ್ಟು ಡ್ರಗ್ಸ್ ದಂಧೆಗಳಲ್ಲಿ ಈತನ ಹೆಸರು ಕೇಳಿ ಬರುತ್ತೆ. ಅಮೆರಿಕದ ಸಾಕಷ್ಟು ಭಾಗಗಳಿಗೆ ಡ್ರಗ್ಸ್ ಹೋಗೋದು ಈ ಸೌತ್ ಅಮೆರಿಕ ಖಂಡದಿಂದಲೇ. ಕೊಲಂಬಿಯಾ, ವೆನಿಜುವೆಲಾ ಇಂತಹ ದೇಶಗಳಿಂದಲೇ ಡ್ರಗ್ಸ್ ಅಲ್ಲಿಗೆ ಸಪ್ಲೈ ಆಗೋದು. ಸೊ ಆ ಸಪ್ಲೈಯಲ್ಲಿ ಬಹಳ ಪ್ರಮುಖ ಪಾತ್ರ ಈ ವ್ಯಕ್ತಿದೆ, ನಿಕೋಲಸ್ ಮಡೂರೋದಿದೆ ಅನ್ನುವಂಥದ್ದು ಅಲ್ಲಲ್ಲಿ ಮೊದಲಿಂದಲೂ ಆರೋಪಗಳಿತ್ತು. ಅದನ್ನ ಡೊನಾಲ್ಡ್ ಟ್ರಂಪ್ ಎರಡನೇ ಬಾರಿಗೆ ಅಧಿಕಾರಕ್ಕೆ ಬಂದ ನಂತರ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೊಡೋದಕ್ಕೆ ಶುರು ಮಾಡಿದ್ರು. ಅದು ಒಂದು ಪೀಠಿಕೆಯಾಗಿ ದಾಳಿ ಮಾಡೋದಕ್ಕೆ ಒಂದು ಕಾರಣ ಬೇಕಲ್ಲ. ನಾನು ಹೇಳ್ದಂಗೆ ಸದ್ದಾಂ ಹುಸೇನ್ ಮೇಲೆ, ಗಡ್ಡಾಫಿ ಮೇಲೆ ಒಂದೊಂದು ಕಥೆ ಕಟ್ಟಿದ ಹಾಗೆ ನಿಕೋಲಸ್ ಮಡೂರೋ ಮೇಲೆ ಒಂದು ಕಥೆಯನ್ನ ಕಟ್ಟೋದಕ್ಕೆ ಶುರು ಮಾಡಿದ್ರು. ಆ ಕಥೆಯ ಭಾಗವಾಗಿನೇ ಈಗ ಮೊನ್ನೆ ಇದ್ದಕ್ಕಿದ್ದ ಹಾಗೆ ವೆನಿಜುವೆಲಾ ಮೇಲೆ ಬಾಂಬ್ ದಾಳಿಯನ್ನು ಶುರು ಮಾಡಿದ್ರು. ಆ ನಂತರ ನಿನ್ನೆ ರಾತ್ರಿ ವೆನಿಜುವೆಲಾದ ಏನು ಅಲ್ಲಿನ ರಾಜಧಾನಿ ಇದೆ ಕರಾಕಸ್, ಅಲ್ಲಿಗೆ ನುಗ್ಗಿದಂತಹ ಸ್ಪೆಷಲ್ ಕಮಾಂಡೋ ಫೋರ್ಸ್ಗಳು, ಅಮೆರಿಕದ ಸ್ಪೆಷಲ್ ಕಮಾಂಡೋ ಫೋರ್ಸ್ಗಳು ಈ ನಿಕೋಲಸ್ ಮಡೂರೋನ ಬೆಡ್ರೂಮ್ಗೆ ನುಗ್ಗಿದ್ದಾರೆ. ಬೆಡ್ರೂಮ್ಗೆ ನುಗ್ಗಿ ಆತನ ಹೆಂಡತಿ ಸಿಲಿಯಾ ಫ್ಲೋರ್ಸ್ ಜೊತೆಯಲ್ಲಿ ನಿಕೋಲಸ್ ಮಡೂರೋನು ಸಹ ಬಂಧಿಸಿ ಅಮೆರಿಕಾಗೆ ಎತ್ಕೊಂಡು ಹೋಗಿದ್ದಾರೆ. ಹಾಗಾದ್ರೆ ವೆನಿಜುವೆಲಾ ಸೈನಿಕರೇನು ಕತ್ತೆ ಕಾಯ್ತಿದ್ರ? ಅವ್ರಿಗೇನು ಶಕ್ತಿ ಇರ್ಲಿಲ್ವಾ? ಅಮೆರಿಕದ ಕಮಾಂಡೋಗಳು ತನ್ನ ದೇಶದ ಪ್ರೆಸಿಡೆಂಟಿನ ಬೆಡ್ರೂಮ್ ಒಳಗಡೆ ಬರ್ತಿರ್ಬೇಕಾದ್ರೆ ಆ ಸೈನ್ಯ ಏನ್ ಮಾಡ್ತಿತ್ತು ಅಂದ್ರೆ, ಆ ಸೈನ್ಯ ತುಂಬಾ ವೀಕ್ ಆಗಿರುವಂತಹ ಸೈನ್ಯ, ಅಂತಹ ದೊಡ್ಡ ಸೈನ್ಯ ಏನಲ್ಲ ವೆನಿಜುವೆಲಾದು. ಅವರು ನಂಬಿಕೊಂಡಿರುವಂತಹದ್ದು ಚೈನಾ ನಂಬ್ಕೊಂಡಿದ್ದಾರೆ, ರಷ್ಯನ್ ನಂಬ್ಕೊಂಡಿದ್ದಾರೆ, ಒಂದು ಮಟ್ಟಕ್ಕೆ ಕ್ಯೂಬಾನ ನಂಬಿದ್ದಾರೆ. ಈ ರೀತಿ ಕಮ್ಯುನಿಸ್ಟ್ ದೇಶಗಳನ್ನ ನಂಬಿಕೊಂಡು ಸ್ವಲ್ಪ ಧೈರ್ಯವಾಗಿದ್ರು. ಅದರ ಜೊತೆಗೆ ಬರ್ತಾ ಇರುವಂತಹ ಇನ್ನೊಂದು ಸುದ್ದಿ ಏನು ಅಂದ್ರೆ, ಅಮೆರಿಕ ಹಾಕ್ತಾ ಇರುವಂತಹ ಪ್ರತಿಯೊಂದು ಮಿಸೈಲು ಸಹ ವೆನಿಜುವೆಲಾ ನೆಲದ ಮೇಲೆ ಬೀಳ್ತಾ ಇದೆ. ಯಾವುದನ್ನು ಸಹ ಅಲ್ಲಿ ಆಂಟಿ ಮಿಸೈಲ್ ಸಿಸ್ಟಮ್ ತಡೆಯೋದಕ್ಕೆ ಸಾಧ್ಯನೇ ಆಗ್ತಿಲ್ಲ. ಯಾಕೆ ಅನ್ನುವಂತಹ ಪ್ರಶ್ನೆಗಳು ಬರ್ತಾ ಇದೆ. ಯಾಕೆಂದ್ರೆ ಅದಕ್ಕೆ ಆಂಟಿ ಮಿಸೈಲ್ ಸಿಸ್ಟಮ್ ಕೊಟ್ಟಿರುವಂತಹದ್ದು ಚೈನಾ ಕೊಟ್ಟಿರುವಂತಹ ಆಂಟಿ ಮಿಸೈಲ್ ಸಿಸ್ಟಮ್ ನಂಬಿಕೊಂಡು ವೆನಿಜುವೆಲಾ ಇದೆ. ಆದರೆ ಚೈನಾ ಕೊಟ್ಟಿರುವಂತಹ ಆ ಆಂಟಿ ಮಿಸೈಲ್ ಸಿಸ್ಟಮ್ ಒಂದೇ ಒಂದು ಕ್ಷಿಪಣಿಯನ್ನು ಸಹ ಗುರುತಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ, ಹೊಡೆದು ಉರುಳಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಮೇ ಬಿ ಅಮೆರಿಕ ಆ ಒಂದು ಕೆಪಾಸಿಟಿ ಏನಿದೆ ಅದರದ್ದು ಆಂಟಿ ಮಿಸೈಲ್ ಸಿಸ್ಟಮ್, ಆ ಕೆಪಾಸಿಟಿಯನ್ನು ಮೀರಿದಂತಹ, ಅದಕ್ಕೆ ತಪ್ಪಿಸಿಕೊಂಡು ಹೋಗುವ ಶಕ್ತಿ ಉಳ್ಳಂತಹ ಮಿಸೈಲ್ಗಳನ್ನ ತುಂಬಾ ಪ್ಲಾನ್ ಮಾಡಿ, ತಯಾರು ಮಾಡಿ ಅಥವಾ ಇಟ್ಟಿದ್ದನ್ನೇ ಬಳಸಿದೆ ಅನ್ನೋದು ಈಗ ಕೇಳಿ ಬರ್ತಾ ಇರುವಂತಹ ವಿಚಾರ. ಅದು ಒಂದು ಕಡೆ. ಸೊ ಹಾಗಾಗಿ ವೆನಿಜುವೆಲಾ ಸೈನ್ಯದಿಂದ ಏನಾದ್ರೂ ಆಗತ್ತೆ ಅಂದ್ರೆ ಏನು ಸಾಧ್ಯ ಇಲ್ಲ. ಅದು ಸುಮ್ಮನೆ ಒಂದು ಗಡಿ ಕಾಯೋ ಪೊಲೀಸರ ತರ ಇರಬಹುದು ಅಷ್ಟೇನೆ, ಅದಕ್ಕಿಂತ ಹೆಚ್ಚು ಶಕ್ತಿ ಅದಕ್ಕಿಲ್ಲ. ಸೊ ಈಗ ಬರೋಣ ಯಾವ ವಿಚಾರಕ್ಕೆ. ಯಾಕೆ ಅಮೆರಿಕಾಗೆ ವೆನಿಜುವೆಲಾ ಮೇಲೆ ಇಷ್ಟು ಸಿಟ್ಟು ಅಥವಾ ಆಸಕ್ತಿ? ಏನು ಬೇಕದಕ್ಕೆ ಅಲ್ಲಿ? ನಾನು ಮೊದಲೇ ಹೇಳದಂಗೆ ಆಯಿಲ್ ಆಯಿಲ್ ಆಯಿಲ್. ಇಡೀ ಜಗತ್ತಿನಲ್ಲಿ ಇಲ್ಲಿಯವರೆಗೆ ಅಮೆರಿಕ ಮಾಡಿರುವ ದೊಡ್ಡ ದೊಡ್ಡ ಯುದ್ಧಗಳು ಆಯಿಲ್ಗೋಸ್ಕರನೇ. ಸದ್ದಾಂ ಹುಸೇನ್ನ ಕೊಂದಿದ್ದು ಆಯಿಲ್ಗೋಸ್ಕರನೇ ಅಂತ ಅಂದಿನ ಅಮೆರಿಕದ ಅಧ್ಯಕ್ಷ ಆಗಿದ್ದ ಜೂನಿಯರ್ ಬುಷ್ ತಾನು ಅವಧಿ ಮುಗಿದ ನಂತರ, ಅಧ್ಯಕ್ಷರಾದ ಅವಧಿಯ ನಂತರ, ನಿವೃತ್ತಿ ಆದ ನಂತರ ಒಂದು ಪಾಡ್ಕಾಸ್ಟ್ ಅಲ್ಲಿ ಬಹಳ ವರ್ಷಗಳ ನಂತರ ಓಪನ್ ಆಗಿ ಒಪ್ಕೊಂಡಿದ್ದಾರೆ, ಎಸ್ ಇಟ್ ವಾಸ್ ಅಬೌಟ್ ಆಯಿಲ್ ಅಂತ. ಹೌದು, ನಾವು ಇಂಧನಕ್ಕಾಗಿಯೇ, ತೈಲಕ್ಕಾಗಿಯೇ ನಾವು ಸದ್ದಾಂ ಹುಸೇನ್ ಅಥವಾ ಇರಾಕ್ ಮೇಲೆ ದಾಳಿ ಮಾಡಿ. ಸೊ ಅಷ್ಟು ಸಿಂಪಲ್, ಅದು ಓಪನ್, ಅದು ಅಮೆರಿಕ ಓಪನ್ ಗೂಂಡ ಅಮೆರಿಕ. ಸೊ ಈಗ ಏನು ವೆನಿಜುವೆಲಾದಲ್ಲಿ, ನಾನು ಹೇಳದ್ನಲ್ಲ ಏನೇನಿದೆ ಅಂತ ಆಮೇಲೆ ಹೇಳ್ತೀನಿ ಅಂತ. ಏನೇನಿದೆ ವೆನಿಜುವೆಲಾದಲ್ಲಿ ಅಂದ್ರೆ, ಅಲ್ಲಿ 303 ಬಿಲಿಯನ್ ಬ್ಯಾರೆಲ್ 303 ಬಿಲಿಯನ್ ಬ್ಯಾರೆಲ್ಗಳಷ್ಟು ಪೆಟ್ರೋಲು, ಡೀಸೆಲ್ ಅಂದ್ರೆ ತೈಲ ಇದೆ. ಇದು ಜಗತ್ತಿನ ಯಾವುದೇ ದೇಶದಲ್ಲಿ ಇರಬಹುದಾದಂತಹ ತೈಲಕ್ಕಿಂತ ಅತಿ ದೊಡ್ಡ ಸಂಗ್ರಹ. ನಾವೆಲ್ಲ ಅನ್ಕೊಳ್ತೀವಿ ಸೌದಿ ಅರೇಬಿಯಾ, UAE, ಕತಾರು, ಕುವೈತು ಇವುಗಳಲ್ಲಿ ಸಿಕ್ಕಾಪಟ್ಟೆ ಆಯಿಲ್ ಇದೆ, ಬಾವಿಯಿಂದ ತೋಡಿ ಶ್ರೀಮಂತರಾಗ್ತಾರೆ ಅಂತ. ಈ ದೇಶಗಳಿಗಿಂತ ಅತಿ ಹೆಚ್ಚು, ಜಗತ್ತಿನಲ್ಲೇ ಅತಿ ಹೆಚ್ಚಿರುವಂತಹದ್ದು ಈ ವೆನಿಜುವೆಲಾ ಬಳಿ 303 ಬಿಲಿಯನ್ ಬ್ಯಾರೆಲ್ಗಳು. ಆ ನಂತರ ಇನ್ನೇನಿದೆ ಅಲ್ಲಿ ನ್ಯಾಚುರಲ್ ಗ್ಯಾಸ್ ಸಹ ಇದೆ.
ನ್ಯಾಚುರಲ್ ಗ್ಯಾಸ್ 195 TFC ಇದೆ. 195 TFC ನ್ಯಾಚುರಲ್ ಗ್ಯಾಸ್ ಇದೆ. ಅದರ ಜೊತೆಗೆ ಇಡೀ ಲ್ಯಾಟಿನ್ ಅಮೆರಿಕಾದಲ್ಲಿ, ಇಡೀ ಖಂಡದಲ್ಲಿಯೇ ಅತಿ ಹೆಚ್ಚು ಚಿನ್ನದ ನಿಕ್ಷೇಪ ಇದೆ. ಅತಿ ಹೆಚ್ಚು ಚಿನ್ನ ಅಲ್ಲಿ ಸೇರ್ಕೊಂಡಿದೆ, ಆ ಮಣ್ಣಲ್ಲಿದೆ. ಆಮೇಲೆ ಡೈಮಂಡ್ಸು ಸಹ ಸಾಕಷ್ಟು ಪ್ರದೇಶಗಳಲ್ಲಿ ಸಿಗ್ತವೆ. ಸೊ ವಜ್ರಗಳ ಶೋಧವನ್ನು ಸಹ ನಡೆಸಿದ್ರೆ ದೊಡ್ಡ ಮಟ್ಟದಲ್ಲಿ ಸಿಗುವಂತಹ ನಿಕ್ಷೇಪಗಳಿದ್ದಾವೆ. ಇಷ್ಟಿದೆ ಅಂದ ಮೇಲೆ, ಅದರಲ್ಲೂ ಮುಖ್ಯವಾಗಿ 303 ಬಿಲಿಯನ್ ಬ್ಯಾರೆಲ್ನಷ್ಟು ಆಯಿಲ್ ಇದೆ ಅಂದ ಮೇಲೆ ಅಮೆರಿಕಾಗೆ ಅದು ಬೇಕು. 2002ಕ್ಕಿಂತ ಮೊದಲು ಅದರ ಕೈಯಲ್ಲೇ ಆಲ್ಮೋಸ್ಟ್ ಇತ್ತು. ಆದರೆ ಯಾವಾಗ ಹೂಗೋ ಚಾವೆಸ್ ಅಲ್ಲಿ ಅಧಿಕಾರಕ್ಕೆ ಬಂದು ಇವನ್ನೆಲ್ಲ ಓಡಿಸಿದ್ರು, ಆವಾಗಿಂದ ಕಾಯ್ತಾ ಇದ್ದಾರೆ. 23-24 ವರ್ಷ ಕಾದಿದ್ದಾರೆ. ಈಗ ಮತ್ತೆ ಅದನ್ನ ವಾಪಸ್ ಪಡ್ಕೊಳ್ಬೇಕು. ಹೇಗೆ ಪಡ್ಕೊಳ್ತಾರೆ, ಏನು ಮುಂದಿನ ಪ್ಲಾನ್ ಅವ್ರದ್ದು ಅಂದ್ರೆ, ಯಾವ್ದಾದ್ರು ಕೈಗೊಂಬೆ ಸರ್ಕಾರವನ್ನ ಒಂದನ್ನ ತಂದಿಟ್ರೆ ಮುಗೀತಲ್ಲ. ಪಪೆಟ್ ಗವರ್ನಮೆಂಟ್, ಅವ್ರ ಮಾತು ಕೇಳ್ಕೊಂಡು ಅವ್ರು ಕೇಳೋದನ್ನೆಲ್ಲ ಬಿಟ್ಕೊಡುವಂತಹ ಒಬ್ಬ ಅಧಿಕಾರದಾಹಿ, ದೇಶದ ಹಿತಾಸಕ್ತಿ ಹೆಂಗನ ಹಾಳಾಗೋಗ್ಲಿ, ನಾನು ಅಲ್ಲಿ ಅಧ್ಯಕ್ಷ ಆಗಬೇಕು, ನನ್ನ ಕೈಯಲ್ಲಿ ದೇಶ ಇರಬೇಕು, ನಾನು ಎಂಜಾಯ್ ಮಾಡ್ತೀನೋ ಏನ್ ಮಾಡ್ತೀನೋ ನನ್ನ ಇಷ್ಟ ಅನ್ನುವಂಥ ಒಬ್ಬನನ್ನು ತಗೊಂಡ್ಬಂದು ಅಲ್ಲಿ ಅಧ್ಯಕ್ಷನಾಗಿ ನೇಮಿಸಬೇಕು ಅನ್ನೋದು ಅವರ ಪ್ರಯತ್ನ. ಬಟ್ ಸದ್ಯಕ್ಕೆ ವೆನಿಜುವೆಲಾ ಅಧ್ಯಕ್ಷರ ಬಂಧನದ ನಂತರ ಅಲ್ಲಿನ ಉಪಾಧ್ಯಕ್ಷರು ನಾನು ದೇಶವನ್ನ ಈಗ ಮುನ್ನಡೆಸ್ತಾ ಇದ್ದೀನಿ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ. ಬಟ್ ಅದೆಷ್ಟು ದಿನ ನಡೆಯುತ್ತೆ, ಅಲ್ಲಿ ಇನ್ಯಾರಾದ್ರೂ ವಿರೋಧ ಪಕ್ಷದವರನ್ನ ಚೆನ್ನಾಗಿ ಬಲಿಷ್ಠ ಮಾಡಿ ಮುಂದೆ ಬಿಟ್ಟು ಏನೋ ಒಂದು ರೀತಿಯಲ್ಲಿ ಆ ದೇಶವನ್ನ ಅಮೆರಿಕ ತನ್ನ ಹತೋಟಿಗೆ ಒಂದು ಕೈಗೊಂಬೆ ಸರ್ಕಾರದ ಮೂಲಕ ತೆಗೆದುಕೊಳ್ಳುವ ಪ್ರಯತ್ನ ಮಾಡುತ್ತೆ. ಇದಕ್ಕೆ ವಿಶ್ವದಾದ್ಯಂತ ಮಿಶ್ರ ಪ್ರತಿಕ್ರಿಯೆಗಳು ಬಂದಿದೆ. ಅಮೆರಿಕ ಪರ, ವಿರೋಧ. ರಷ್ಯಾ ಇದನ್ನ ತೀವ್ರವಾಗಿ ಖಂಡಿಸಿದೆ, ಚೈನಾ ಇದನ್ನ ತೀವ್ರವಾಗಿ ಖಂಡಿಸಿದೆ. ಚೈನಾ ದೊಡ್ಡ ಮಟ್ಟದಲ್ಲಿ ದೊಡ್ಡ ಪಾರ್ಟ್ನರ್ ವೆನಿಜುವೆಲಾದಲ್ಲಿ ಬರುವಂತಹ ಆಯಿಲ್ನಲ್ಲಿ ಅಥವಾ ತೈಲದಲ್ಲಿ 80% ಚೈನಾನೇ ಖರೀದಿ ಮಾಡೋದು. 80%. ಕಳೆದ ವಾರ ತಾನೇ $1 ಬಿಲಿಯನ್ ಒಂದು ಪ್ರಾಜೆಕ್ಟ್ಗೆ ವೆನಿಜುವೆಲಾ ಮತ್ತು ಚೈನಾ ಸೈನ್ ಹಾಕಿದ್ವು. ಚೈನಾ $1 ಬಿಲಿಯನ್ ಕೊಡ್ತೀನಿ ಅಂತ ಒಪ್ಕೊಂಡಿದೆ. ಸೊ ಇಂತಹ ಘಟನೆಗಳ ನಡುವೆ ಅಮೆರಿಕ ದಾಳಿ ಮಾಡಿಕೊಂಡಿದೆ. ಸೊ ಯುರೋಪು ಯಥಾ ಪ್ರಕಾರ ಅದು ಅಮೆರಿಕದ ಚಮಚಗಳು, ಎಸ್ ಒಳ್ಳೆ ಕೆಲಸ ಅಂತ ಅವರು ಹೊಗಳ್ಕೊಂಡಿದ್ದಾರೆ. ಬಟ್ ಅಮೆರಿಕ ವಿರೋಧಿ ರಾಷ್ಟ್ರಗಳೆಲ್ಲ ಇದು ಒಂದು ಯುದ್ಧದ ಘೋಷಣೆಯ ರೀತಿಯಾದಂತಹ ಆಕ್ರಮಣ, ಇದನ್ನ ನಾವು ಸಹಿಸೋದಿಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟಿದೆ. ಇದರಲ್ಲಿ ವಿಶೇಷ ಏನು ಅಂದ್ರೆ, ಅಮೆರಿಕದ ಒಳಗೆ ಇರುವಂತಹ ನ್ಯೂಯಾರ್ಕ್ನ ಮೇಯರ್ ಜೊಹರಾನ್ ಮಮ್ದಾನಿ, ಇತ್ತೀಚೆಗಷ್ಟೇ ಮೇಯರ್ ಆದಂಥವರು, ಅವರು ಟ್ರಂಪ್ ನಡವಳಿಕೆ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಇದು ಯುದ್ಧವನ್ನು ಪ್ರೇರೇಪಿಸುವಂತಹ ಒಂದು ಪ್ರಯತ್ನ ಅಥವಾ ನಡವಳಿಕೆ ಅಂತ ತೀವ್ರವಾಗಿ ಖಂಡಿಸಿದ್ದಾರೆ. ಸೊ ಅಷ್ಟು ಮಟ್ಟಕ್ಕೆ ಅಮೆರಿಕದಲ್ಲಿ ಒಂದಷ್ಟು ಜನಕ್ಕೆ ಗುಂಡಿಗೆ ಇದೆ. ತಮ್ಮದೇ ದೇಶದ ಒಂದು ಸೈನಿಕರ ಕಾರ್ಯಾಚರಣೆಯನ್ನು ಸಹ ಟೀಕೆ ಮಾಡುವಂತಹ, ತಪ್ಪು ಅನ್ನಿಸಿದಾಗ ತಪ್ಪು ಅಂತ ಹೇಳುವಂತಹ ಧೈರ್ಯ, ತಾಕತ್ತು ಇರುವಂತಹ ಒಂದು ಲೀಡರ್ ಸಹ ಇದ್ದಾರೆ ಅಂತ ಮಮ್ದಾನಿ ತೋರಿಸ್ಕೊಟ್ಟಿದ್ದಾರೆ. ಸೊ ಇದಿಷ್ಟು ವೆನಿಜುವೆಲಾ ವಿಚಾರವಾಗಿ ಬರ್ತಿರುವಂತಹ ಸುದ್ದಿಗಳ ಹಿನ್ನೆಲೆ, ಅದರ ಹಿಸ್ಟ್ರಿ, ಅದರ ರಹಸ್ಯ, ಅಮೆರಿಕದ ಉದ್ದೇಶ ಎಲ್ಲವೂ. ಇನ್ನು ಅಮೆರಿಕ ಹೇಳ್ತಾ ಇರುವಂತಹದ್ದು ಏನು ಅಂದ್ರೆ, ಏನು ಈ ವ್ಯಕ್ತಿ ನಿಕೋಲಸ್ ಮಡೂರೋ ಒಬ್ಬ ಡ್ರಗ್ಸ್ ಪೆಡ್ಲರ್, ಅವನೊಬ್ಬ ಡ್ರಗ್ಸ್ ವ್ಯಾಪಾರಿ, ಡ್ರಗ್ಸ್ ಅಂಡರ್ ವರ್ಲ್ಡ್ ಡಾನು. ಅವನಿಂದ ವೆನಿಜುವೆಲಾ ದೇಶದ ಜನತೆ ನರಳುತ್ತಾ ಇದ್ದಾರೆ. ಅವರಿಗೆ ಮುಕ್ತಿ ಕೊಡಿಸೋದಕ್ಕೆ ನಾವು ಹೋಗಿರೋದು, ನಾವು ಈ ಕೆಲಸ ಮಾಡ್ತಿರೋದು, ಮತ್ತು ಅಲ್ಲಿನ ಪ್ರಜಾಪ್ರಭುತ್ವವನ್ನ ಸ್ಥಾಪನೆ ಮಾಡೋದಕ್ಕೆ ಆ ದೇಶದಲ್ಲಿ ನಾವು ಹೋಗಿರೋದು ಅಂತ. ಇದು ಎಲ್ಲ ದೇಶಗಳ ಆಕ್ರಮಣದ ಮೇಲೆ ಅಮೆರಿಕ ಹೇಳುವಂತಹ ಒಂದು ದೊಡ್ಡ ನಾಟಕ, ಒಂದು ದೊಡ್ಡ ಸುಳ್ಳು. ಅದು ಅಫ್ಘಾನಿಸ್ತಾನಕ್ಕೆ ಹೋದಾಗ್ಲೂ ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡ್ತೀನಿ ಅಂತ ಹೋದ್ರು, ಇರಾಕ್ಗೆ ಹೋದಕ್ಕೆ ಹೋದ್ರು, ಆ ಕಡೆ ಗಡ್ಡಾಫಿಯನ್ನು ತೆಗೆದಾಗ್ಲೂ ಅದನ್ನೇ ಹೇಳಿದ್ರು. ಲಿಬಿಯಾದಲ್ಲಿ ಯಾವುದೇ ದೇಶವನ್ನ ನಾಶ ಮಾಡಬೇಕು, ಇವರು ಆಕ್ರಮಿಸ್ಕೊಳ್ಬೇಕು ಅಂದ್ರೆ ಅದನ್ನೇ ಹೇಳೋದು. ಅಲ್ಲಿನ ನಾಯಕ, ಸರ್ವಾಧಿಕಾರಿ, ಅವನನ್ನ ಕೊಲ್ತೀವಿ ಅಥವಾ ಪಕ್ಕಕ್ಕೆ ಸರಿಸಿ ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡ್ತೀವಿ ಅಂತ. ಬಟ್ ನಿಮ್ಗೆ ಗೊತ್ತಿದೆ ಅಫ್ಘಾನಿಸ್ತಾನದಲ್ಲಿ ಏನಾಗಿದೆ, ಇರಾಕ್ನಲ್ಲಿ ಏನಾಗಿದೆ, ಸಿರಿಯಾದಲ್ಲಿ ಏನಾಗಿದೆ, ಲಿಬಿಯಾದಲ್ಲಿ ಏನಾಗಿದೆ, ಎಲ್ಲೆಲ್ಲಿ ಏನಾಗಿದೆ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ಅಮೆರಿಕದು ಇದು ದೊಡ್ಡ 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 ಸುಳ್ಳು, ಅದು ಒಂದು ಮಾಮೂಲಿ ಸುಳ್ಳು. ಯಥಾ ಪ್ರಕಾರ ಅದನ್ನೇ ಹೇಳ್ಕೊಂಡು ಬಂದಿದೆ. ಇದಿಷ್ಟು ವೆನಿಜುವೆಲಾ ವಿಚಾರವಾಗಿ ಇಲ್ಲಿಯವರೆಗೆ ಆಗಿರುವ ಘಟನೆಗಳ ಹಿನ್ನೆಲೆಯಲ್ಲಿ ನಿಮಗೆ ತಿಳಿಸಬಹುದಾದಂತಹ ವಿಚಾರಗಳು. ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.